ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಭಾರತದ ಅಷ್ಟೇ ಅಲ್ಲ ಜಗತ್ತಿನ ಅತ್ಯಂತ ಶ್ರೀಮಂತ ದೇವಸ್ಥಾನ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿಯೋಣ. ಕೇರಳ ರಾಜ್ಯದ ತಿರುವನಂತಪುರಂನಲ್ಲಿರೋ ಈ ದೇವಸ್ಥಾನ ಕೇವಲ ಶ್ರೀಮಂತಿಕೆಗೆ ಮಾತ್ರವಲ್ಲ, ಅದರ ರಹಸ್ಯ ಮತ್ತು ಇತಿಹಾಸಕ್ಕೂ ಹೆಸರುವಾಸಿಯಾಗಿದೆ. ಈ ವಿಡಿಯೋದಲ್ಲಿ ದೇವಾಲಯದ ಪ್ರತಿಯೊಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಈ ದೇವಸ್ಥಾನ 8ನೇ ಶತಮಾನದಲ್ಲಿ ಇತ್ತು ಅಂತ ಪುರಾಣಗಳು ಹೇಳುತ್ತವೆ. 18ನೇ ಶತಮಾನದಲ್ಲಿ ಮಹಾರಾಜ ಮಾರ್ತಾಂಡ ವರ್ಮ ಅವರು ತಮ್ಮ ಇಡೀ ರಾಜ್ಯವನ್ನೇ ಪದ್ಮನಾಭದಾಸ ಎಂದು ದೇವರಿಗೆ ಅರ್ಪಿಸಿದರು. ತಿರುವಾಂಕೂರು ರಾಜವಂಶಸ್ಥರು ಇವತ್ತಿಗೂ ಈ ದೇವಾಲಯವನ್ನು ನಡೆಸುತ್ತಿದ್ದಾರೆ. ಈ ರಾಜವಂಶದ ನಂಟು ಮತ್ತು ದೇವರ ಭಕ್ತಿ ನಿಜಕ್ಕೂ ಅದ್ಭುತವಾಗಿರುವಂತದ್ದು. ಇನ್ನು ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಯ ಬಗ್ಗೆ ಹೇಳಬೇಕಂದ್ರೆ, ಇದು ಕೇರಳ ಮತ್ತು ದ್ರಾವಿಡ ಶೈಲಿಯ ಮಿಶ್ರಣ. 100 ಅಡಿ ಎತ್ತರದ ಗೋಪುರ, 365 ಕಲ್ಲು ಕಂಬಗಳಿರೋ ಮಂಟಪ ನಿಮಗೆ ವಿಸ್ಮಯ ಮೂಡಿಸುತ್ತೆ. ಇಲ್ಲಿ ದೇವರು ಅನಂತ ಶಯನ ಭಂಗಿಯಲ್ಲಿ ಅಂದ್ರೆ ಹಾವಿನ ಮೇಲೆ ಮಲಗಿರೋ ಹಾಗೆ ದರ್ಶನ ಕೊಡ್ತಾರೆ. ಸಂಸ್ಕೃತಿ ವಿಷಯಕ್ಕೆ ಬಂದ್ರೆ ಇಲ್ಲಿ ಕಟ್ಟುನಿಟ್ಟಾದ ಡ್ರೆಸ್ ಕೋಡ್ ಕೂಡ ಇದೆ. ಪುರುಷರಿಗೆ ಧೋತಿ, ಮಹಿಳೆಯರಿಗೆ ಸೀರೆ ಕಡ್ಡಾಯವಾಗಿದೆ. ಇನ್ನು ವಿಗ್ರಹದ ರಚನೆ, ಇಲ್ಲಿರುವ ಸ್ವಾಮಿಯ ವಿಗ್ರಹವು ಕೇವಲ ಮಣ್ಣು ಅಥವಾ ಕಲ್ಲಿನಿದ್ದಲ್ಲ. ಇದನ್ನು 12,008 ಸಾಲಿಗ್ರಾಮಗಳಿಂದ ಮಾಡಲಾಗಿದೆ. ಈ ಸಾಲಿಗ್ರಾಮಗಳನ್ನು ನೇಪಾಳದ ಗಂಡಕಿ ನದಿಯಿಂದ ಆನೆಗಳ ಮೇಲೆ ತರಲಾಗಿತ್ತು. ಕಡು ಶರ್ಕರ ಎಂಬುದು ಆಯುರ್ವೇದದ ಒಂದು ಅದ್ಭುತ ಮಿಶ್ರಣ. 108 ಬಗೆಯ ಗಿಡಮೂಲಿಕೆಗಳು, ಜೇನುತುಪ್ಪ, ಬೆಲ್ಲ ಮತ್ತು ಶ್ರೀಗಂಧವನ್ನು ಬಳಸಿ ವಿಗ್ರಹಕ್ಕೆ ರಕ್ಷಾ ಕವಚದಂತೆ ಲೇಪಿಸಲಾಗಿದೆ. ಇದರಿಂದಾಗಿ ಶತಮಾನಗಳಾದರೂ ವಿಗ್ರಹಕ್ಕೆ ಯಾವುದೇ ಹಾನಿಯಾಗಿಲ್ಲ. ಇನ್ನು ದರ್ಶನದ ಕ್ರಮ, ಭಕ್ತರು 3 ಬಾಗಿಲಿನಿಂದ ನೋಡುವಾಗ ಮೊದಲಿನ ಬಾಗಿಲಿನಲ್ಲಿ ಶಿವಲಿಂಗದ ಮೇಲೆ ಕೈ ಇಟ್ಟಿರುವ ಹಸ್ತ, 2ನೇ ಬಾಗಿಲಿನಲ್ಲಿ ನಾಭಿಯಿಂದ ಬಂದ ಕಮಲದಲ್ಲಿರುವ ಬ್ರಹ್ಮ, 3ನೇ ಬಾಗಿಲಿನಲ್ಲಿ ಪಾದಗಳನ್ನು ನೋಡುವುದು ಸೃಷ್ಟಿ ಸ್ಥಿತಿ ಲಯದ ಸಂಕೇತವಾಗಿದೆ ಎಂದು ಹೇಳಲಾಗುತ್ತೆ. ದೇವಾಲಯ ಜಗತ್ತಿನ ಲಕ್ಷ್ಯ ಸೆಳೆದಿದ್ದು 2011ರಲ್ಲಿ. ಯಾವಾಗ ದೇವಾಲಯದ ಕಲ್ಲರೆಗಳನ್ನು ತೆರೆಯಲಾಯಿತು, ಇಲ್ಲಿರೋ ಬಂಗಾರ, ವಜ್ರ, ವೈಡೂರ್ಯಗಳ ಮೌಲ್ಯ ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಎಂದು ಗೊತ್ತಾಯಿತು. ಆದರೆ ಕಲ್ಲರೆ ಬಿ ಅನ್ನು ತೆರೆಯಲು ಸಾಧ್ಯವಾಗಲಿಲ್ಲ. ಜನಪದ ಕಥೆಗಳ ಪ್ರಕಾರ ಅದನ್ನು ನಾಗಬಂಧನದ ಮೂಲಕ ಬಂಧಿಸಲಾಗಿದೆ. ಅದನ್ನು ಯಾರಾದರೂ ತೆರೆದರೆ ಜಗತ್ತಿಗೆ ಕೇಡು ಆಗುತ್ತೆ ಅಂತ ನಂಬಲಾಗಿದೆ. 2011ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ತೆರೆಯಲಾದ 5 ನೆಲಮಾಳಿಗೆಗಳಲ್ಲಿ ಸಿಕ್ಕಿದ್ದ ಆಸ್ತಿ ಒಟ್ಟು ಮೌಲ್ಯ 1 ಲಕ್ಷ ಕೋಟಿಗೂ ಅಧಿಕ ಚಿನ್ನದ ನಾಣ್ಯಗಳು, ಕಿರೀಟಗಳು, ವಜ್ರಗಳು ಸಿಕ್ಕಿರುತ್ತವೆ. 6 ಕೋಣೆಗಳು ದೇವಸ್ಥಾನದ ಕೆಳಗೆ ಎ ನಿಂದ ಎಫ್ ರವರೆಗೆ 6 ನೆಲಮಾಳಿಗೆಗಳಿವೆ. ಇದರ ಅಂದಾಜು ಮೌಲ್ಯ 1 ಲಕ್ಷ ಕೋಟಿಗೂ ಹೆಚ್ಚು ಎಂದು ಹೇಳಲಾಗುತ್ತದೆಯಾದರೂ ಅದರ ಐತಿಹಾಸಿಕ ಮೌಲ್ಯಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಇದು ವ್ಯಾಟಿಕನ್ ಸಿಟಿಯ ಸಂಪತ್ತಿಗಿಂತಲೂ ಹೆಚ್ಚು ಎಂದು ನಂಬಲಾಗಿದೆ. ಬಿ ಕೋಣೆಯ ಭಯ ಮತ್ತು ಭಕ್ತಿ. ನಾಗಬಂಧನದ ರಹಸ್ಯ, ನೆಲಮಾಳಿಗೆ ಬಿ ಅನ್ನು ಇಂದಿಗೂ ತೆರೆಯಲಾಗಿಲ್ಲ. ಅದರ ಬಾಗಿಲ ಮೇಲೆ ದೊಡ್ಡದಾದ 2 ನಾಗರ ಹಾವಿನ ಚಿತ್ರಗಳಿವೆ. ಇತಿಹಾಸಕಾರರ ಪ್ರಕಾರ ಈ ಬಾಗಿಲನ್ನು ಮಂತ್ರಗಳ ಮೂಲಕ ಸೀಲ್ ಮಾಡಲಾಗಿದೆ. ಇದನ್ನು ತೆರೆಯಲು ಪ್ರಯತ್ನಿಸಿದವರಿಗೆ ಏನೋ ಆಪತ್ತು ಸಂಭವಿಸಿದೆ ಎಂಬ ಕಥೆಗಳಿವೆ. ನ್ಯಾಯಾಲಯವು ಕೂಡ ಜನರ ನಂಬಿಕೆಗೆ ಗೌರವ ಕೊಟ್ಟು ಇದನ್ನು ತೆರೆಯದಂತೆ ಸೂಚಿಸಿದೆ. ಕೆಲವು ಸ್ಥಳೀಯರ ಪ್ರಕಾರ ಈ ಕೋಣೆಯು ನೇರವಾಗಿ ಅರಬ್ಬಿ ಸಮುದ್ರಕ್ಕೆ ಸಂಬಂಧ ಹೊಂದಿದೆ. ಬಾಗಿಲು ತೆರೆದರೆ ಇಡೀ ನಗರವೇ ಜಲಾವೃತವಾಗಬಹುದು ಎಂಬ ದಂತಕಥೆಯೂ ಇದೆ. ರಾಜಧರ್ಮ ಮತ್ತು ಧರ್ಮ. ತಿರುವಾಂಕೂರು ರಾಜಮನೆತನವು ಇಷ್ಟೊಂದು ಸಂಪತ್ತಿದ್ದರೂ ಅದನ್ನು ಮುಟ್ಟದೆ ದೇವರಿಗೆ ಅರ್ಪಿಸಿದ್ದು ಅವರ ಪ್ರಾಮಾಣಿಕತೆಗೆ ಸಾಕ್ಷಿಯಾಗಿದೆ. ವಿಜ್ಞಾನಕ್ಕೆ ಉತ್ತರ ಸಿಗದ ಎಷ್ಟೋ ವಿಷಯಗಳು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿವೆ. ಅನಂತ ಪದ್ಮನಾಭ ಸ್ವಾಮಿಯು ಕೇವಲ ದೇವರು ಮಾತ್ರವಲ್ಲ, ಭಾರತದ ಅಕ್ಷಯ ಪಾತ್ರೆ ಎಂದು ಹೇಳಬಹುದು. ನೀವಿನ್ನು ಅನಂತ ಪದ್ಮನಾಭ ಸ್ವಾಮಿಯ ದರ್ಶನ ಪಡೆದಿದ್ರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕರ್ನಾಟಕದಿಂದ ಪ್ರಯಾಣ ಬೆಳೆಸಬಹುದು. ಸುಮಾರು 1200 ಕಿಲೋಮೀಟರ್ ದೂರವಿರುವ ಒಂದು ದಿನದ ಪ್ರಯಾಣ ತಿರುವನಂತಪುರಂಗೆ ವಿಮಾನ, ಬಸ್ ಮತ್ತು ರೈಲುಗಳ ಮೂಲಕ ಪ್ರಯಾಣ ಬೆಳೆಸಬಹುದು. ಸಾಕಷ್ಟು ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಅದೇ ರೀತಿ ನಿಮ್ಮ ದರ್ಶನಕ್ಕೆ ಸೂಕ್ತ ಸಮಯ ಮುಂಜಾನೆಯ ಸಮಯ, ದರ್ಶನಕ್ಕೆ ಏಳಿ ಮಾಡಿಸಿದ ಸಮಯ. ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ದರ್ಶನ ಮಾಡಬಹುದು. ಒಂದು ವೇಳೆ ರಾತ್ರಿ ತಲುಪಿದರೆ ಅಗ್ಗದ ದರದಲ್ಲಿ ರೂಮ್ ಬಾಡಿಗೆಗೆ ಸಿಗುತ್ತವೆ. ದ್ವಾರ ಬಾಗಿಲ ಮುಂದೆಯೇ
ರೂಮ್ಗಳು ಸಿಗುತ್ತವೆ. ಕಡ್ಡಾಯವಾಗಿ ಬಿಳಿ ಪಂಚೆ ಮತ್ತು ಬಿಳಿಯ ಟವೆಲ್ ಜೊತೆ ದೇವಸ್ಥಾನದ ಒಳಗೆ ಪ್ರವೇಶಿಸಬಹುದು. ಅನಂತ ಪದ್ಮನಾಭ ಸ್ವಾಮಿಯ ದರ್ಶನ ಅಮೋಘವಾದದ್ದು. ನಿಮಗೆ ನವಚೇತನ, ಸ್ಥೈರ್ಯ, ಧಾರ್ಮಿಕ ಭಕ್ತಿಯನ್ನುಂಟು ಮಾಡಿ ಮನಸ್ಸಿಗೆ ನೆಮ್ಮದಿ ನೀಡುವ ದರ್ಶನ ಸಿಗುತ್ತದೆ. ಹಲವಾರು ಕಷ್ಟಗಳ ನಿವಾರಕ ಮತ್ತು ದೇವಸ್ಥಾನದ ಒಳಗಿನ 8ನೇ ಶತಮಾನದ ಕೆತ್ತನೆಗಳು ನಿಮ್ಮನ್ನು ಮೂಕಸ್ತಬ್ಧರನ್ನಾಗಿ ಮಾಡಿಬಿಡುತ್ತವೆ. ಅಲ್ಲಿನ ಆಚಾರ ವಿಚಾರಗಳು, ಪ್ರಸಾದ ಸೇವನೆಯು ತುಂಬಾ ವಿಶಿಷ್ಟವಾಗಿವೆ. ಜೀವನದಲ್ಲಿ ಒಮ್ಮೆಯಾದರೂ ಆ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಈಗಾಗಲೇ ದರ್ಶನ ಮಾಡಿದ್ದರೆ ತಪ್ಪದೇ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ರೂಪದ ಮೂಲಕ ತಿಳಿಸಿ. ಓಂ ನಮೋ ನಾರಾಯಣ. ಧನ್ಯವಾದಗಳು.